ತಮಿಳುನಾಡಿನ ಕರೂರ್ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐನಿಂದ ದಳಪತಿ ವಿಜಯ್ ಅವರ ವಿಚಾರಣೆ. ಡೆಲ್ಲಿಯ ಸಿಬಿಐ ಕಚೇರಿಯಲ್ಲಿ ಇದೀಗ ದಳಪತಿ ವಿಜಯ್ ಅವರ ವಿಚಾರಣೆಗೆ ಕರೆಸಲಾಗಿತ್ತು. ವಿಜಯ್ ಹಾಗೂ ಆತನ ಕಾರು ಚಾಲಕನಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸುಮಾರು 1 ಗಂಟೆಯಿಂದ ವಿಚಾರಣೆ ಆಗ್ತಾ ಇದೆ. ಈ ರ್ಯಾಲಿ ವೇಳೆ 41 ಜನ ನೂಕು ನುಗ್ಗಲು ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದರು. ಕರೂರ್ನ ದುರಂತ ಇದು. ದಳಪತಿ ವಿಜಯ್ ಅವರ ಪಕ್ಷದ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರ್ಯಾಲಿಯನ್ನ ಹಮ್ಮಿಕೊಂಡಿದ್ರು. ಬಟ್ ಈ ರ್ಯಾಲಿ ಬಗ್ಗೆ ಹಲವು ಆಪಾದನೆಗಳು, ಅನುಮಾನಗಳಿದ್ದಾವೆ. ಯಾಕಂದ್ರೆ ಇವ್ರು ಕೇಳಿದ್ದ ಜಾಗವೇ ಒಂದ್ ಕಡೆ ಸರ್ಕಾರ ಬೇಕು ಅಂತಲೇ ಇಂಥ ಇಕ್ಕಟ್ಟಿಗೆ ಸಿಗಾಕ್ಸಕ್ಕೆ ಇಂಥ ಜಾಗವನ್ನು ಅಲಾಟ್ ಮಾಡಿಕೊಟ್ಟಿತ್ತು ಅವ್ರಿಗೆ ಅಂತಲೂ ಆರೋಪಗಳಿದ್ದಾವೆ. ಬಟ್ ಇವರು ಹೋಗೋದು ಕೂಡ ತಡವಾಗಿತ್ತು. ಪರಿಣಾಮ ರೊಚ್ಚಿಗೆದ್ದು ಬಿಟ್ಟಿದ್ರು ಜನ. ಏನೋ ಕಡಿಮೆ ಸೇರುವಂತಹ ಜಾಗದಲ್ಲಿ ಅತಿ ಹೆಚ್ಚು ಜನ ಸೇರಿದ್ರು ಅಂಡ್ ಆಕ್ರೋಶಗೊಂಡಿದ್ರು. ಮಧ್ಯಾಹ್ನ ಬರ್ತೀವಿ ಅಂದವರು ಸಂಜೆ ಆದ್ರೂ ಬಂದಿರಲಿಲ್ಲ ಅಂತ. ಅವ್ರು ಬರ್ತಾ ಇದ್ದಂತೆ ಶಿಳ್ಳೆ ಚಪ್ಪಾಳೆ ಎಲ್ಲ ಜೋರಾಯ್ತು. ಮಕ್ಕಳು ಮರಿನೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ರು, ಸಂಡೇ ಬೇರೆ ಆಗಿದ್ರಿಂದ. ಆಗ ತಳ್ಳಾಟ ನೂಕಾಟದಲ್ಲಿ 40ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಅದು ಸಿಬಿಐಗೆ ಹ್ಯಾಂಡ್ ಓವರ್ ಆಗಿತ್ತು ಕೇಸ್, ಸಿಬಿಐಗೆ. ಸೊ ಈ ಸಿಬಿಐ ಈಗ ವಿಚಾರಣೆಯನ್ನ ಮಾಡ್ತಾ ಇದೆ ವಿಜಯ್ ಹಾಗೂ ಅವರ ಡ್ರೈವರ್ಗೆ.